ನಮ್ಮ ಮನೆ ಪಕ್ಕದಲ್ಲಿ ಒಂದು ದೊಡ್ಡದು ತೋಟಬುರಿ ಉಂಟು. ತೋಟಬುರಿ ಎಲ್ಲ ಒಂದು ತರುವ, ಜಾಸ್ತಿ ಬೇಡ, ಒಂದು ತರುವ. ನಾವು ಸಿನ್ಸಿಯರ್ ಕಲ್ಲರು, ಜಾಸ್ತಿ ಬೇಡ, ಒಂದೇ ತರುವ. ಯಾರಾದ್ರೂ ಬಂದ್ರೆ ಹೇಳಿ, ಮಾಂಸ ತೆಗೆಯುವುದು ಮನೆಯ ಪಕ್ಕದವರಿಗೆ ತಗೊಂಡು ಬನ್ನಿ. ನಾನು ಮೇಲೆ ಹಾಕ್ಲಿಕ್ಕಿಲ್ಲ, ಎಲ್ಲ ಬಂದು ರೌಂಡ್ ಅಲ್ಲಿ ತೆಗಿಲಿಕ್ಕಿಲ್ಲ. ಇದು ಕಪ್ಪೆ ಆಗುವ ಮುಂಚೆನೆ ಇದೊಂದು ನಾವು ಲಡ್ಡು ಮಾಡಬೇಕು. ಪ್ರಿಯ ವೀಕ್ಷಕರೇ, ಮತ್ಸ್ಯಗ್ರಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ತ್ರಿವೇಣಿ. ವೀಕ್ಷಕರೇ, ಇವತ್ತು ನಾನು ಮಕ್ಕಳಿಗೋಸ್ಕರ ಡ್ರೈ ಫ್ರೂಟ್ಸ್ ಲಡ್ಡು ಮಾಡ್ತಿದ್ದೇನೆ. ಮಕ್ಕಳಿಗೆಲ್ಲ ಒಳ್ಳೇದಂತೆ, ಅದು ಬುದ್ಧಿ ಶಕ್ತಿ ಎಲ್ಲ ಶಾರ್ಪ್ ಆಗ್ತದಂತೆ. ಡ್ರೈ ಫ್ರೂಟ್ಸ್ ಲಡ್ಡು ಮಾಡುವ ಮುಂಚೆ ಈಗೊಂದು ದೊಡ್ಡ ಬ್ಯಾಲೆ ಉಂಟು, ಇಂಪಾರ್ಟೆಂಟ್ ಬ್ಯಾಲೆ. ನಿಮಗೆ ಬಾಯಲ್ಲಿ ನೀರು ಬರ್ಬೋದು. ವೀಕ್ಷಕರೇ, ನಾವು ರಾಜಾರೋಷವಾಗಿ ಹೀಗೆ ಹೋಗ್ಬಾರ್ದು, ಹೀಗೆ ಹೋಗ್ಬೇಕು. ಎಂತ ಗೊತ್ತುಂಟಾ, ನಮ್ಮ ಮನೆ ಪಕ್ಕದಲ್ಲಿ ಒಂದು ದೊಡ್ಡದು ತೋಟಬುರಿ ಉಂಟು. ಅದು ಯಾವಾಗದಿಂದ ನನಗೆ ಒಂಥರ ಹೂ ಬಿಡುವಾಗನೇ ಅದರ ಮೇಲೆ ಕಣ್ಣು ಅಂದೆಲ್ಲ ನನಗೆ ಇಲ್ಲಿ ಇಷ್ಟ. ತೋಟಬುರಿ ಅಂದರೆ ಇಷ್ಟ. ನಮ್ಮ ಮನೆಯಲ್ಲಿ ಉಂಟು ಅದು ತೋಟಬುರಿ ಎಲ್ಲ. ಆದ್ರೆ ಅದು ತೋಟಬುರಿ ಎಲ್ಲ ಒಂದು ತರುವ, ಜಾಸ್ತಿ ಬೇಡ, ಒಂದು ತರುವ. ಒಂಥರ ನನಗೆ ಅದು ಭಾರಿ ತುಡುವಾಗ್ತುಂಟು, ಭಾರಿ ಬಾ ಬಾ ತಿನ್ನು ತಿನ್ನು ಅಂತ ಹೇಳ್ತಾ ಉಂಟು. ನಾವು ಸಿನ್ಸಿಯರ್ ಕಲ್ಲರು, ಜಾಸ್ತಿ ಬೇಡ, ಒಂದೇ ತರುವ. ಅದು ತುಡುಗೆ ಮಾತ್ರ. ಬನ್ನಿ ಎಲ್ಲ ತರುವ. ನೀನು ಸೌಂಡ್ ಮಾಡಬೇಡವಾ, ಹೋಗ ನೀನು. ಯಾರಿಲ್ಲ ಮಾರೆ, ಮಾರೆ ಪಾಗರ ದೊಡ್ಡ ಕೋಟೆ ತರ ಉಂಟು ಮಾರೆ. ಹೇಗೆ ಆಗ್ತದೆ ಈಗ ವೀಕ್ಷಕರೇ? ನಿಮಗೆ ದೊಡ್ಡ ದೊಡ್ಡ ತೋಟಬುರಿ, ನಿಮಗೆ ಸಹ ತೊಡು ಆಗ್ಬೋದು. ಒಂದು ತೆಗಿಯುವ ಆಯ್ತಾ, ಬನ್ನಿ. ನಿಮಗೆ ಹತ್ತುವ. ಯಾರಾದ್ರೂ ಬಂದ್ರೆ ಹೇಳಿ, ರಪ್ಪ ತೆಗಿತೇವೆ. ಬೇಕವ ನಿಮಗೆ ತೋಟಬುರಿ? ನಾವು ಸಹ ತೆಗೆಯುವುದು, ಮನೆಯ ಪಕ್ಕದವರಿಗೆ ಸಹ ಕೊಡುದು. ಬನ್ನಿ, ಇಕೋ ಎಂಜಾಯ್. ಇಟ್ಕೊಂಡೋಗ ಬೇಡವಾ? ಬಂತು, ಫೈನಲಿ ಸಿಕ್ತು. ಒಂದೇ ಹೇಳಿದೆ, ಇನ್ನೂ ಒಂದು ಹೋಗ ಅವನಿಗೆ, ಮನೆ ಪಕ್ಕದವನಿಗೆ. ನನಗೆ ಸ್ವಲ್ಪ ನಾಚಿಕೆ ಆಗ್ತಾ ಉಂಟು. ಬೇಡವಾ? ಕರೆ, ನಾವು ಒಂದೇ ಹೇಳಿ ಎರಡು ತೆಗ್ದೆ. ಇದು ದೊಡ್ಡ ದೊಡ್ಡ ತೋಟಬುರಿ, ಇದಕ್ಕಿಂತ ದೊಡ್ಡದಾಗ್ತದೆ. ಆದ್ರೆ ಒಂದು ಸ್ವಲ್ಪ ಲತ್ತು ತಿನ್ನಲಿಕ್ಕೆ ಭಾರಿ ಮಜಾ ಆಗುದಲ್ಲ. ಮತ್ತೆ ಉಪ್ಪು ಮತ್ತೆ ಮುಂಚಿದ ಪುಡಿ ಹಾಕಬೇಕು, ಭಾರಿ ಒಳ್ಳೆದಾಗ್ತದೆ ಮಾರೆ. ಯಾರು ಇರಲಿಲ್ಲ ಮಾರೆ ರಸ್ತೆಯಲ್ಲಿ, ಇಲ್ಲದೆ ಮಾನ ಮರ್ಯಾದೆ ಹೋಗ್ತದೆ. ಎಲ್ಲ ಕದ್ದಿ ತಂದದ್ದು ಅವರೇ. ನನ್ನ ತಿಗಲೇ ಸ್ವಲ್ಪ ಬಡಬಡ ಆಗ್ತಿತ್ತು, ಯಾರಾದ್ರೂ ಬರ್ತಾರಂತ. ಫೈನಲಿ ಸಿಕ್ತು ನನಗೆ ತೋಟಬುರಿ. ನನಗೆ ಭಾರಿ, ನನಗೆ ತೋಟಬುರಿ ಅಂದರೆ ಭಾರಿ ಭಾರಿ ಇಷ್ಟ. ಅದು ಕೂಡ ಕಾಯಿ ತೋಟಬುರಿ ಉಂಟಲ್ಲ, ಉಪ್ಪು ಮತ್ತೆ ಮುಂಚಿನ ಪುಡಿ ಹಾಕಿ ತಿನ್ಬೇಕು, ಭಾರಿ ಭಾರಿ ಟೇಸ್ಟ್ ಇರ್ತದೆ. ಭಾರಿ ಪರಿಮಳವ, ಭಾರಿ ಪರಿಮಳ. ಎಂತ ಮಾರೆ, ಲತ್ತು ಮಾರೆ. ವೀಕ್ಷಕರೇ, ನಾನು ಕಟ್ಟು ಮಾಡುವಾಗ ನಿಮ್ಮ ಬಾಯಲ್ಲಿ ನೀರು ಬರ್ತಾ ಉಂಟಂತ ಗೊತ್ತುಂಟು. ಅದು ಯಾರಿಗೆ ಸಹ ಬರ್ತದೇನೆ, ಯಾಕಂದ್ರೆ ಅದು ಕುಕ್ಕಲ್ಲ. ಕುಕ್ಕು ಅಂದ್ರೆ ಒಂಥರ ಬಾಯಲ್ಲಿ ನೀರು ಬರ್ತದೇನೆ. ಅಂದ್ರೆ ಜೋಕುಲು ನನ್ನನ್ನು ನೋಡ್ತಾ ಇದ್ದಾರೆ ಮಾರೆ, ನಾಚಿಗೆ. ನಾ ಕದ್ದಿ ತರುವಾಗ ನನ್ನ ಮಕ್ಕಳು ನೋಡ್ತಾ ಇದ್ರು ಅಲ್ಲಿ ರಸ್ತೆಯಲ್ಲಿ, ಮಕ್ಕಳು ಆಟ ಆಡುವರು. ಇದು ತಿನ್ನುವ. ವಾ, ಎಂತ ಮಾರೆ ಟೇಸ್ಟ್, ಭಾರಿ ಒಳ್ಳೇದುಂಟು ಮಾರೆ. ತೋಟಬುರಿ ಅಂದ್ರೆ ತೋಟಬುರಿ. ನಾವು ಸುಮ್ಮನೆ ಬೀಚ್ ಹತ್ರ ಎಲ್ಲ ಕೊಡುದು. ಇದು ಎಂತ ಧರ್ಮದಲ್ಲಿ ಸಿಕ್ತಲ್ಲ, ಕದ್ದಿದಂದದ್ದು. ಓಪನ್ ಗಂಗಮ್ ಸ್ಟೈಲ್ ಚೋರಿ. ಕದ್ದಿದ್ದು ವೀಡಿಯೋ ಮಾಡಿದ್ದೆ ಇವಳು. ಈಗ ನಾನು ಕದ್ದು ಬಂದದಲ್ಲ, ನೀನು ವೀಡಿಯೋ ಯಾಕೆ ತೆಗ್ದದ್ದು? ಎಲ್ಲ ಬೈರಂಗ ಆಗ್ತದೆ. ಭಾರಿ ಒಳ್ಳೇದುಂಟು ಮಾರೆ. ಮುಂಚಿದ ಪುಡಿ ಉಪ್ಪು ಹಾಕ್ಬೇಕು.
ವೀಕ್ಷಕರೇ ನಿಮ್ಗೆ ಶಬ್ದ? ಆವಾಗೆಲ್ಲ ನಾನು ಮ್ಯಾಂಗೋ ಕೊಯ್ಯುವಾಗ ಹುಡುಗ ಆಚೆ ಈಚೆ ಹೋಗ್ತಿದ್ದಲ್ಲ ಪಕ್ಕದ ಮನೆಯಲ್ಲಿ, ಅವೆಲ್ಲ ಹೇಳ್ತಿದ್ದಾನೆ ಅಲ್ಲಿ ಯೂಟ್ಯೂಬಲ್ಲಿ ವಿಡಿಯೋ ಮಾಡ್ತಿದ್ದಾರೆ, ನನ್ನ ಅಮ್ಮನ ಹತ್ರ ಹೇಳಿ ಬರ್ತೇನೆ ಅಂತ ಹೇಳಿಕ್ಕೆ ಹೋದವ ಮಂಗ. ನಾವು ಚಿಕ್ಕದಿದ್ವಿ ಅಲ್ಲ, ಆವಾಗ ಮಾವಿನಕಾಯಿ ತಿನ್ನೋದು ಲೆಕ್ಕನಿಲ್ಲ. ನಮ್ದೊಂದು ಇಲ್ಲೊಂದು ಗ್ಯಾಂಗ್ ಇತ್ತು. ಹಾಗೆ ಎಲ್ಲ ಮ್ಯಾಂಗೋ ಮತ್ತಿದು ಅದೇಂತ ಹೇಳ್ತಾರೆ ಕುಂಟರ ಬಂದ, ಅದು ಕಪ್ಪು ಕಲರ್ದು ಕರಂಡೆ ಕರಂಡೆ ಕರಂಡೆ, ಮತ್ತೆ ಇದು ಯಾವುದು ಕುಂಟಲ್ ಪರಂದು, ಅವೇ ಕುಂಟರ್ ಬರಂದು, ಚೂರಿ ಮುಳ್ಳು ಎಲ್ಲ ಎಲ್ಲ ಕಾಡು ಕಾಡು ತಿಕ್ತಾ ಇದ್ವಿ ಇಲ್ಲೆಲ್ಲ. ಅದು ಮುಂಚೆದ್ದು ಇದೇ ಬೇರೆ ಅಲ್ಲ. ಮುಂಚೆ ಬೇಸಿಗೆದ್ದೆಲ್ಲ ರಜೆ ಇತ್ತಲ್ಲ, ಆಗ ನಾವೆಲ್ಲ ಬೆಳಿಗ್ಗೆ ಹೊರಡಿದ್ರೆ ಸಂಜೆ ಎಲ್ಲ ಕಾಡೆಲ್ಲ ತಿರ್ಗಿ ಎಲ್ಲ ಸುತ್ತಾಡಿ ಎಲ್ಲ ಸಂಜೆ ಎಲ್ಲ ಬರ್ತಾ ಇದ್ವಿ. ಹಾಗೆ ಇಲ್ಲಿ ಅಮ್ಮನ ಕೈಯಲ್ಲಿ ಒಂದು ಬೆತ್ತ ಎಲ್ಲ ರೆಡಿ ಇತ್ತು. ನಾನು ಓಡ್ತಾನಿದ್ದೆ, ನನ್ನ ಅಕ್ಕ ಬೇಗ ಸಿಕ್ಕಿ ಬೀಳ್ತಿದ್ದು, ನಾನು ಬೇಗ ಸ್ಪೀಡ್ ಓಡ್ತಿದ್ದೆ. ನಾನು ಅಮ್ಮನ ಕೈಯಲ್ಲಿ ಸಿಕ್ಕಿ ಬೀಳೋದು ಕಮ್ಮಿ ಸ್ವಲ್ಪ. ನನ್ನ ಅಕ್ಕ ಮಾತ್ರ ಬೇಗ ರಪ್ಪ ಸಿಕ್ಕಿ ಬೀಳ್ತಾಳೆ. ಮತ್ತೆ ಪೆಟ್ಟೆಲ್ಲ ಕೊಡ್ದವರದೆಲ್ಲ ಕೋಪ ಎಲ್ಲ ಬೀರಿತದೆ. ಮತ್ತೆ ನಾನು ಮೆಲ್ಲ ಬರ್ತೀನಿ, ಮತ್ತೆ ಎಂತ ಹೇಳಲ್ಲ. ಹಾಗೆ ನಾನು ಎಲ್ಲ ಸ್ವಲ್ಪ ಪೆಟ್ಟಲ್ಲಿ ತಪ್ಪಿಸ್ಕೊಂಡಿದ್ದೆ. ಮತ್ತೆ ನಾನಿಲ್ಲ ಹೀಗೆ ಸ್ಲ್ಯಾಬ್ ಮೇಲೆ ಹೋಗಿ ಆ ತಗಡಿನ ಮೇಲೆ ಹೋಗಿ ಅಲ್ಲೊಂದು ತೆಂಗಿನ ಮರ ಇತ್ತು, ಅಲ್ಲಿಂದ ನಾನು ಇಳ್ಕೊಂಡು ಬರ್ತಿದ್ದೆ ಅಮ್ಮ ಪೆಟ್ಟುಗಳು ಕೊಡ್ಲಿಕ್ಕೆ ಬರುವಾಗ. ಶಿಕ್ಷಕರೇ ಕೊಯ್ದ್ವಿ, ಇನ್ನು ಅವರು ವಿಡಿಯೋ ನೋಡ್ಲಿಕ್ಕಿಲ್ಲಲ್ಲ, ನೋಡಿದ್ರೆ ನೋಡ್ತಾರೆ. 2 ಕುಕ್ಕಲ್ಲ ಕೊಯ್ದದ್ದು, ಜಾಸ್ತಿ ಇಲ್ಲ, 2 ಕುಕ್ಕು ಕೊಯ್ದದ್ದು. ಹಾಗೇನು ಹೇಳಲ್ಲ, ಕುಕ್ಕಲ್ಲಿ ಎಂತ ಉಂಟಲ್ಲ. ನಾನು ಮತ್ತೆ ತೊಡು ಹಾಕಿ ಅವರ ಬನ್ನಿ ಬೇನೆ ಆದ್ರೆ ಅದಕ್ಕೇನೆ ಸ್ವಲ್ಪ 1-2 ಕೊಯ್ದು ಬಂದದ್ದು. ಮತ್ತೆಂತ ಗೊತ್ತುಂಟಾ, ನಾ ಮೊನ್ನೆ ಕಾಲೇಜ್ ಹೋಗಿದ್ದೆ, ಅಲ್ಲೆಲ್ಲ ನಂದು ಇಲ್ಲ ಸಬ್ಸ್ಕ್ರೈಬರ್ ಎಲ್ಲ ಸಿಕ್ತಿದ್ರು. ಅವರೆಲ್ಲ ಬಂದು ನಂಗೆಲ್ಲ ಶೇಗೇನು ಕೊಟ್ಟರು. ನಂಗೆ ಸ್ವಲ್ಪ ನಾಚಿಕೆ ಇತ್ತು. ನಾನು ಅವರ ಪಕ್ಕದಲ್ಲಿ ಬಂದು ನೀನು ಯೂಟ್ಯೂಬರ್ ಎಲ್ಲ ಹೇಳ್ತಿದ್ದಾರೆ, ಹೌದು ಹೀಗೆ ಮಾಡಿದೆ, ನಿನ್ನದು ಹೆಸರು ಗೊತ್ತಿಲ್ಲ, ಭಾರಿ ಒಳ್ಳೇದಾಗ್ತದೆ ಅಂತ ನಂದು ಬೆನ್ನು ತಗ್ತಾ ಇದ್ರು. ಬೆನ್ನು ಹೀಗೆ ನೋಡಿ ಹೀಗೆ ಮಾಡಿದ್ರು. ಮತ್ತೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಮುಂದೆ ಹೋಗುವಾಗ ಇನ್ನೊಂದು ನೀನು ಮತ್ಸ್ಯಗ್ರಾಹಣ್ಯ ಹಾಗೆಲ್ಲ ಹೇಳುವಾಗ ನಂಗೆ ಎಂಥದೋ ಒಂಥರ ಖುಷಿ ಆಯ್ತು ಮಾರೆ. ನಾನು ಎಂಥದೋ ಒಂದು ಒಳಗೆ ಒಂಥರ ಖುಷಿ ಆಯ್ತು, ಫೀಲಿಂಗ್. ಮತ್ತೆ ಮೊನ್ನೆ ಮೆಡಿಕಲಲ್ಲಿ ನನ್ನ ಅಮ್ಮನ ಹತ್ರ ಸಹ ಹೇಳಿದ್ರಂತೆ, ನಿಮ್ಮ ಮಗಳು ಯೂಟ್ಯೂಬರ್ ಮಾಡ್ತಾರ ಅಂತ. ಮತ್ತೆ ಮೊನ್ನೆ ಸಾಮಾನು ಅಂಗಡಿಯಲ್ಲಿ ಅವರೊಬ್ಬರು ಕೇಳ್ತಿದ್ದಾರೆ, ನಿಮ್ಮ ಇರು ಟೈಪುದ ಏನೋ ಪೂರ ಮಲ್ಪುವರೆ ಭಾರಿ ಎಬ್ಬೆ ಹಾಕೊಂಡು ಕೆಲವರು ಹಾಗೆಲ್ಲ ಹೇಳುವಾಗ ಎಂತ ಖುಷಿ ಆಗ್ತದೆ. ನೀವು ಹಾಗೇನೆ ಸಪೋರ್ಟ್ ಮಾಡ್ತೀರಿ. ಸಾಕು, ಇನ್ನು ಜಾಸ್ತಿ ತಿಂದ್ರೆ ಎಲ್ಲ ಹೊಟ್ಟೆ ನೋವು ಆಗ್ತದಲ್ಲ, ಮತ್ತೆ ಇದು ತಿಂತಾನೇ ಇರ್ಬೇಕಂತ ಮನಸ್ಸಾಗ್ತದೆ. ಇನ್ನಿಷ್ಟು ಸಾಕು, ಇನ್ನು ಡ್ರೈ ಫ್ರೂಟ್ಸ್ ಲಡ್ಡು ಮಾಡುವ. ಇದು ಮತ್ತೆ ಸ್ವಲ್ಪ ತಿನ್ನುವ, ಸ್ವಲ್ಪ ಟೈಮ್ ಬಿಟ್ಟು ಮತ್ತೆ ತಿನ್ನುವ. ಭಾರಿ ರುಚಿ ಉಂಟು ಮಾತ್ರ. ಸೌಂಡ್ ಬರಲ್ವಾ? ಉಪ್ಪು ಎಂತ ಗೊತ್ತುಂಟಾ, ಡ್ರೈ ಫ್ರೂಟ್ಸ್ ಲಡ್ಡು ಮಾಡ್ಲಿಕ್ಕೆ ಎಂತ ಎಲ್ಲ ಬೇಕು ಗೊತ್ತುಂಟಾ? ಬನ್ನಿ, ನಮ್ಮ ಹತ್ರ ಎಂತೆಲ್ಲ ಉಂಟು ಗೊತ್ತುಂಟಾ? ಇದು ನಿಮ್ಗೆ ನೋಡುವಾಗನೇ ಗೊತ್ತಾಗ್ತದೆ ಇದು ಎಲ್ಲಿಂದ ಡ್ರೈ ಫ್ರೂಟ್ಸ್ ಬಂದದಂತ. ಎಲ್ಲ ಅಕ್ಕುಬೇ, ನಾನು ಮೇಲೆ ಹಾಕ್ಲಿಕ್ಕಿಲ್ಲ, ಎಲ್ಲ ಬಂದು ರೌಂಡಲ್ಲಿ ತೆಗಿಲಿಕ್ಕಿಲ್ಲ. ಎಂತ ಸೆಕೆ ಮಾರೆ, ಎಂತ ಸೆಕೆ. ಬೆನ್ನಿಗೊಂದು AC ಕಟ್ಟಬೇಕೇನೆ ಈಗ ಲಕ್ಕ. ಅಲ್ಲ, ನಾನು ತೆಗಿಯೋ ಮುಂಚೆನೆ ಎಲ್ಲ ಖಾಲಿ ಆಗ್ತದೆ ಏನೋ ಮಾರೆ. ಡ್ರೈ ಫ್ರೂಟ್ಸ್ ಮಾಡ್ಲಿಕ್ಕೆ ನಮ್ಮ ಹತ್ರ ಎಂತೆಲ್ಲ ಉಂಟು ಗೊತ್ತುಂಟಾ? ಇದು ಬ್ರೇನ್ ಎಂತ ಹೇಳ್ತಾರೆ, ಇದು ಅಕ್ರೋಟ, ಇದು ಚಾಕ್ಲೇಟ್ ಅಲ್ಲ ಅದು ಸಣ್ಣ ಆಗ್ತಾನೆ ಇರ್ತದೆ. ಈಗ ಒಂದೊಂದು ತೆಗೆದು ತೋರಿಸುವಾಗ ಇದು ಎಂತ ಹೇಳ್ತಾರೆ ಗೊತ್ತುಂಟ? ಅದೇ ಅಲ್ಲ ಬ್ರೇನ್, ಎಂತ ಅಕ್ರೋಟ್ ಲೆಕ್ಕದ. ಇದು ಮಕ್ಕಳಿಗೆ ಒಳ್ಳೆದಂತೆ, ಬುದ್ಧಿಶಕ್ತಿ ಒಳ್ಳೇದಾಗ್ತದಂತೆ. ಎಂತದೋ ಗೊತ್ತಿಲ್ಲ, ನಾವು ಸಣ್ಣದಿರುವಾಗ ಇದೆಲ್ಲ ಇರ್ಲೇ ಇಲ್ಲ, ಅಂದ್ರೆ ನಾನು ನೋಡ್ಲೇ ಇಲ್ಲ. ಹಾಗೆ ಇದು ಹಾಕುವ. ಇದು ಎಂತ ಗೊತ್ತುಂಟ, ಸ್ವಲ್ಪ ಕೈಪೆ ಬರ್ತದೆ. ಹಾಗೆ ಡ್ರೈ ಫ್ರೂಟ್ಸ್ ಲಡ್ಡಿಗೆ ಇದು ಸ್ವಲ್ಪ ಕೈಪೆ ಬರ್ಬೋದು, ಅದಕ್ಕೆ ಸ್ವಲ್ಪ ಜಾಸ್ತಿ ಹಾಕ್ಬೇಡಿ, ಮಿನಿಮಮ್ ಸ್ವಲ್ಪ ಹಾಕಿ ಸಾಕು. ನಂತರ ಬೀಜ ಯಾವುದು ಬೀಜ? ಗೇರು ಬೀಜ. ಎಂತ ಗೊತ್ತುಂಟಾ, ಇದು ಮಾತ್ರ ಅಷ್ಟು ರುಚಿ ಇಲ್ಲ ಮಾರೆ. ನಾವಿಲ್ಲ, ಇದು ಗೋಕು, ಇದು ಎಂತ ಹೇಳ್ತಾರೆ ಮಾರೆ, ಮರದಿಂದ ಬೀಳ್ತಾರದಲ್ಲ ಗೋಕು, ಅದು ಎಂತ ಗೊತ್ತುಂಟು, ಅದು ಇಲ್ಲ ಕಾಯಿಸಿ ತಿಂತೇವಲ್ಲ, ಭಾರಿ ರುಚಿ. ಇದು ಅಷ್ಟು ರುಚಿಯೇ ಇಲ್ಲ, ಆದ್ರೆ ಎಂತ ಮಾಡುದು, ಹಾಕ್ಲೇಬೇಕು. ಇದು ಎಂತ ಗೊತ್ತುಂಟಾ, ಇದು ಸಹ ಒಂದು ಮುಷ್ಟಿ ಅಷ್ಟು ಹಾಕಿ ಬಿಡುವ. ಇದನ್ನು ಕಟ್ ಮಾಡಬೇಕು. ಈಗ ನಾನು ಜಸ್ಟ್ ಹಾಕಿದ್ದು, ಇದೆಲ್ಲ ಈಗ ಕಟ್ ಮಾಡಬೇಕು. ಇದು ಕಟ್ ಮಾಡೋ ಮುಂಚೆ ಎಲ್ಲ
ಆಯ್ತು. ನೆಕ್ಸ್ಟ್ ನಮ್ಗೆ ಮೇನ್ ಬೇಕಾಗಿರೋದು ಬಾದಾಮ್. ಒಂದು ಬಾದಾಮ್ ಒಂದು ಮುಷ್ಟಿ ಹಾಕಿ ಬಿಡಿ. ಮತ್ತೆ ಇದೆಲ್ಲ ಇದು ತೊಳೆದು ಬಿಸಿಲಲ್ಲಿ ಆಜಿಡುವವರು ಆಜಿಡ್ಬೋದು. ಬಾದಾಮ್ ಎಲ್ಲ ಜಾಸ್ತಿ ಹಾಕಿ ಪರವಾಗಿಲ್ಲ. ನೆಕ್ಸ್ಟ್ ಎಂತ ಗೊತ್ತುಂಟಾ, ಅದು ತೆಗಿಲಿಕ್ಕೆ ನಂಗೆ ಭಯ ಆಗ್ತದೆ. ಇಬ್ಬರಿಗೆ ಸಹ ಫೇವ್ರೇಟ್, ನಂಗೆ ತೆಗಿಲಿಕ್ಕೆ ಭಯ ಆಗ್ತಾ ಉಂಟು. ನೆಕ್ಸ್ಟ್ ಪಿಸ್ತಾ. ಇಲ್ಲಿ ಒಳ್ಳ ನಿನ್ಗೆ ಕೊಡ್ತೀನಿ. ಇದ್ರಲ್ಲಿ ಹಾಕಿದ್ದು ತೆಗಿಬಾರ್ದು. ಇದು ಬಾರಿ ಭಂಗ ಬಾರೆ ಮಕ್ಳು ಇರುವಾಗೆಲ್ಲ ಮಾಡ್ಲಿಕ್ಕೆ. ಹಾ ಇಗೋ ಅಲ್ಲ ಮಾರೆ, 4 ದಿವಸ ತಿನ್ನದಾಗೆ ಮಾಡ್ತೀಯಲ್ಲ. ಇಗೋ ಹಾ ಇಗೋ ಆಡು. ಇದು ಡ್ರೈ ಫ್ರೂಟ್ಸ್ ಮಾಡೋ ಮುಂಚೆ ಎಲ್ಲ ಕೈಯೆಲ್ಲ ಜಾಸ್ತಿ ಬರ್ತುಂಟು. ಆಚೆ ಹೋಗಿರ ಇನ್ನಿಲ್ಲ. ಪಿಸ್ತೆ ಎಲ್ಲ ಸ್ವಲ್ಪ ಜಾಸ್ತಿ ಆಗಿದೆ, ಪರವಾಗಿಲ್ಲ, ಒಳ್ಳೇದು. ನಂತರ ಎಂತ ಗೊತ್ತುಂಟಾ, ಒಣದ್ರಾಶಿ. ನೀರಲ್ಲಿ ನೆನೆಸಿದ್ರೆ ದಪ್ಪ ಆಗ್ತದೆ. ಹೀಗೆ ಹಾಕಿದ್ರೆ ಇದನ್ನೆಲ್ಲ ಸ್ವಲ್ಪ ಲುಂಬಿ ಹಾಕುವ ಆಯ್ತಾ. ಕುರೆ ಇರ್ತದಲ್ಲ, ಇದನ್ನು ಸ್ವಲ್ಪ ನೀರಲ್ಲೆಲ್ಲ ಲುಂಬಿ ಹಾಕಿ. ನಾ ಬಾದಾಮ್ ಸಹ ಸ್ವಲ್ಪ ಲುಂಬಿ ಹಾಕ್ತೇನೆ. ಇದರಲ್ಲೆಲ್ಲ ಎಲ್ಲಿ ಇದ್ದದ್ದ ಯಾರಿಗೆ ಗೊತ್ತುಂಟು. ಹಾಕಿ ಬಿಡಿ ಸ್ವಲ್ಪ ಗೋರಿ. ಇದೊಂದು 1 ತಿಂಗಳ ತನಕ ಬರ್ತದೆ ಇದು ಡ್ರೈ ಫ್ರೂಟ್ಸ್ ಮಾಡಿದ್ರೆ. ನಂತರ ಇದು ಎಂತ ಗೊತ್ತುಂಟಾ, ಅಂಜೂರ ಹೇಳ್ತಾರೆ ಇದಕ್ಕೆ ಅಲ್ಲ. ಇದು ಅಂಜೂರ ಹೇಳ್ತಾರೆ. ಇದು ಸಹ ಒಳ್ಳೇದು ಮಕ್ಕಳಿಗೆ. ಮಿಕ್ಸೆಡ್ ಹಾಕಿಬಿಡಿ ಡ್ರೈ ಫ್ರೂಟ್ಸ್ ಅಲ್ಲಿ. ಎಂತೆಲ್ಲ ಉಂಟು ನಿಮ್ಮ ಹತ್ರ ಎಲ್ಲ ಹಾಕಿಬಿಡಿ. ಗ್ರೀನ್ ಕಲರ್ದು ಕುಂಬಳದ್ದು ಬಿತ್ತು, ಪಂಪ್ಕಿನ್ ಬಿತ್ತು, ಕುಂಬಳ ಬಿತ್ತು. ಮತ್ತೊಂದು ಇದು ಇನ್ನೊಂದು ಬಿತ್ತು, ವೈಟ್ ಅದ್ದು ಬಿತ್ತು. ಇದು ಯಾವ್ದು ಗೊತ್ತುಂಟಾ, ಇದು ತುರಿಯದ್ದು ಬಿತ್ತವ, ವೈಟ್ ಅದ್ದು. ನಂತರ ಖರ್ಜೂರ ಬೇಕೇ ಬೇಕು. ಖರ್ಜೂರ ಸಾಕಿ ಬಿಡಿ. ಅದರೊಳಗೆ ಎಲ್ಲ ಬಿತ್ತೆಲ್ಲ ಉಂಟು, ಅದೆಲ್ಲ ತೆಗಿಬೇಕು ಮಾತ್ರ. ಸೆಕೆಗೆ ಡೈಲಾಗು ಸಹ ಬರಲ್ಲ ಮಾರೆ. ಇದು ಸಾಕು, ಡೆಕೋರೇಷನ್ ಎಲ್ಲ ಒಳ್ಳೇದಾಗಿ ತೆಗಿಬಾರ್ದು, ನಂಗೆ ಸಿಟ್ಟು ಬರ್ತದೆ. ಆಚೆ ಹೋಗಿ. ಆಯ್ತು, ಫೈನಲಿ ಎಲ್ಲ ಡೆಕೋರೇಷನ್ ಎಷ್ಟು ಚಂದ ಆಯ್ತು. ಇದ್ರಲ್ಲಿ ತೆಗಿದು ಅವಾಗ ಸಿಟ್ಟು ಹೋಗ, ಅದ್ರಲ್ಲಿ ತೆಗಿಲಿಕ್ಕೆ ಆಗಲ್ವಾ ನಿಂಗೆ. ಆಯ್ತು, ಅಷ್ಟು ಬ್ಯಾಲೆ ಉಂಟು. ಡ್ರೈ ಫ್ರೂಟ್ಸ್ ಅಂದ್ರೆ ನಾವು ಖಾಲಿ ಡ್ರೈ ಫ್ರೂಟ್ಸ್ ಹೇಳುದಲ್ಲ, ಬ್ಯಾಲೆ ನೋಡಿ ಅಂತೆ. ಅದು ಮಿಕ್ಸಿಯಲ್ಲಿ ಹಾಕಬಹುದು. ಆದ್ರೆ ಎಂತ ಗೊತ್ತುಂಟಾ, ಪೌಡ್ರ್ ಆಗ್ತದೆ, ಪೌಡ್ರು. ಅದಕ್ಕೆ ನಾವು ಇಲ್ಲ ಕೈ ಹೀಗೆ ಕಟ್ ಮಾಡಿ ಹಾಕ್ಬೇಕು. ಈ ತರ ಕಟ್ ಮಾಡಿ ಹಾಕಿದ್ರೆ ಒಳ್ಳೇದು. ನಮ್ಗೆ ಎಂತ ಕಚ್ಚಲಿಕ್ಕೆಲ್ಲ ಒಳ್ಳೇದಾಗ್ತದೆ. ಒಂಥರ ಲಡ್ಡೆಲ್ಲ ತಿನ್ಲಿಕ್ಕೆ ಒಳ್ಳೇದಾಗ್ತದೆ. ಆವಾಗೆಲ್ಲ ನಾನು ಫುಲ್ ಮಿಕ್ಸಿಯಲ್ಲಿ ಹಾಕಿ ಸಣ್ಣ ಮಾಡಿ ಕೊಡ್ತಾ ಇದ್ದೆ, ರೌಂಡ್ ಮಾಡಿ ಉಂಡೆ ಮಾಡಿ. ಈಗ ಸ್ವಲ್ಪ ಕಲ್ಲೆಲ್ಲ ಬಂದಿದೆ, ನಂಗೇನೆ ಕಷ್ಟನೇ. ಈಗ ಇದು ಕಚ್ಚಲಿಕ್ಕೆ ಆಗಲ್ವಾ, ಅದಕ್ಕೇನೆ ಈಗ ಮಿಕ್ಸಿಯಲ್ಲಿ ಹಾಕಲ್ಲ. ಇದನ್ನೇ ಹೀಗೆ ಡ್ರೈ ಫ್ರೂಟ್ಸ್. ಇದಕ್ಕೆ ಇನ್ನೊಂದು ಐಟಮ್ ಹಾಕ್ತಾರೆ. ಅದು ಎಂತ ಹಾಕುದಂತ ನಾನು ಹೇಳ್ತೇನೆ ನಿಮ್ಗೆ, ಮಾಡುವಾಗ ನಾನು ತೋರಿಸ್ತೇನೆ ಎಂತ ಐಟಮ್ ಅಂತ. ವೀಕ್ಷಕರೇ, ಎಲ್ಲ ಡ್ರೈ ಫ್ರೂಟ್ಸ್ ಅದೆಲ್ಲ ನಾನು ಕಟ್ ಮಾಡಿ ಇಟ್ಟೆ ನೋಡಿ. ಬಾದಾಮಿ ಈ ತರ ಎಲ್ಲ ಕಟ್ ಮಾಡಿ ಇಟ್ಟೆ ಎಲ್ಲ. ಮತ್ತೆ ಇದು ಖರ್ಜೂರ ಉಂಟಲ್ಲ, ಅದೊಂದು ಸ್ವಲ್ಪ ಬಿಸಿ ನೀರಲ್ಲಿ ನೆನೆಸಿಡಿ ಆಯ್ತಾ. ಅದೆಲ್ಲ ಅದ್ರೊಳಗೆ ಎಂತೆಲ್ಲ ಕ್ರಿಮಿ ಎಲ್ಲ ಇದ್ರೆಲ್ಲ ಹೋಗ್ತದೆ ಅದು. ಮತ್ತೆ ದ್ರಾಕ್ಷಿ ಉಂಟಲ್ಲ, ಒಣ ದ್ರಾಕ್ಷಿ, ಅದನ್ನು ಸಹ ಸ್ವಲ್ಪ ನೀರಲ್ಲಿ ಹಾಕಿ, ಬಿಸಿ ನೀರಲ್ಲಿ. ಆದ ಮೇಲೆ ನಾನು ಇದು ಬನಲೆ ಇಟ್ಟಿದ್ದೇನೆ. ಇದಕ್ಕೆ ಈಗ ತುಪ್ಪ ಹಾಕುವ. ಒಳ್ಳೆ ತುಪ್ಪ ಹಾಕಿ, ಊರದ್ದು ತುಪ್ಪ ಇದ್ರೆ ಒಳ್ಳೇದು, ದನದ್ದು. ನಮ್ಮನೇಲಿ ದನ ಇಲ್ಲ, ಹಾಗೆ ಇದು ತುಪ್ಪ ಹಾಕುವ. 1 ಸ್ಪೂನ್ ಹಾಕಿಬಿಡಿ. ಇದರಲ್ಲಿ ಸ್ವಲ್ಪ ಇದು ಜಾಸ್ತಿ ಇದು ಕಾಯಿಸ್ಲಿಕ್ಕಿಲ್ಲ, ಇದೊಂದು ಸ್ವಲ್ಪ ಕಾಯಿಸ್ಬೇಕು. ಹಾಗೆ ನಾವು ಬೇರೆ ಬೇರೆನೆ ಇದು ಸಪ್ರೇಟ್ ಇದು ಮಾಡುವ. ಈಗ ಬಾದಾಮ್ ಹಾಕುವ ಆಯ್ತಾ. ಸ್ವಲ್ಪ ಸ್ಲೋ ಅಲ್ಲಿ ಇದು ಮಾಡಿ, ಮತ್ತೆ ಅದು ಕೈಗೆ ಬರ್ತದೆ. ಅದು ಜಾಸ್ತಿ ಕಲಿತಿದ್ರೆ ಸ್ವಲ್ಪ ಗರಿ ಹೀಗೆ ಕೈಲಿ ಹಾಕುವಾಗ ಸ್ವಲ್ಪ ಗರಿ ಇದು ನಮ್ಗೆ ಇದಾಗ್ತದೆ ಅಂತ ಫೀಲ್ ಆಗ್ತದೆ. ಹೀಗೆ ಮಾಡುವಾಗ ಒಂಥರ ಗರಿ ಟೈಪ್. ಆದ ಮೇಲೆ ತೆಗಿ ನೋಡಿ, ಬ್ರೌನಿಶ್ ಆಯ್ತು. ಇಷ್ಟ ಬಂದ್ರೆ ಸಾಕು. ಈಗ ತೆಗಿಯುವ. ನೋಡಿ, ಸೌಂಡ್ ಆ ತರ ಬರ್ಬೇಕು. ಸೌಂಡ್ ಮೇನ್ ನೋಡಿ. ಟ್ರಂಗ್ ನೋಡಿ, ಹಾಗೆ ಬರ್ಬೇಕು. ನೆಕ್ಸ್ಟ್ ನಾವು ಗೋಡಂಬಿ ಹುರಿಯುವ. ಇನ್ನು ಇದೆಲ್ಲ ರೋಸ್ಟ್ ಮಾಡುವ. ಫುಲ್ ರೋಸ್ಟ್ ಮಾಡಿಬಿಡಿ. ಮತ್ತೆ ಇದಕ್ಕೆ ನೋಡಿ, ಇದುಂಟಲ್ಲ, ಇದು ಎಂತಂತ ಎನ್ಸಿದಿರಿ, ಇದು ಕಸ್ಕಸ. ಇದನ್ನು ಸಹ ಹಾಕ್ಬೇಕು. ಇದು ಮಕ್ಕಳದ್ದು ಬ್ರೈನ್ಗೆ ಒಳ್ಳೇದು. ಇದೆಲ್ಲ ಜಾಸ್ತಿ ಹುರಿಲಿಕ್ಕಿಲ್ಲ.
ಇದು ದ್ರಾಕ್ಷಿ ನೋಡಿ ಬೆಲೂನ್ ತರ ಈ ತರ ಊದ್ಬೇಕು, ಆದ್ಮೇಲೆ ತೆಗಿಬೇಕಾ. ಖರ್ಜೂರ ನೋಡಿ ರುಬ್ಬಿದ್ದು ಸ್ವಲ್ಪ ರುಬ್ಬಿ ಬಿಟ್ಟೆ. ಆದ ಮೇಲೆ ಈಗ ಮಿಕ್ಸ್ ಇದು ಗ್ಯಾಸ್ ಸ್ವಲ್ಪ ಜರಿ ಜರಿ ಸಣ್ಣ ಮಾಡುವವರು ಮಾಡ್ಬೋದು, ಆದ್ರೆ ರೌಂಡ್ ಇದು ಲಡ್ಡು ಮಾಡ್ಲಿಕ್ಕೆ ಆಗಲ್ಲ. ಸ್ವಲ್ಪ ಸಣ್ಣ ಮಾಡಿದ್ರೆ ಲಡ್ಡು ಮಾಡ್ಲಿಕ್ಕೆ ಆಗ್ತದೆ, ಅದಕ್ಕೆ ಸ್ವಲ್ಪ ಸಣ್ಣ ಮಾಡ್ಬೇಕು. ಇದಕ್ಕೆ ಶುಗರ್ ಎಲ್ಲ ಎಂತ ಮಿಕ್ಸ್ ಮಾಡ್ಲಿಕ್ಕಿಲ್ಲ. ಕೆಲವರು ಬೆಲ್ಲ ಹಾಕ್ತಾರೆ, ನಾ ಬೆಲ್ಲ ಎಂತ ಹಾಕ್ತಾ ಇಲ್ಲ. ಜಸ್ಟ್ ಇದು ಖರ್ಜೂರದಲ್ಲಿ ಬೆಲ್ಲ ಒಂಥರ ಸ್ವೀಟ್ ಎಲ್ಲ ಉಂಟು, ಮತ್ತೆ ದ್ರಾಕ್ಷಿ ಎಲ್ಲ ಹಾಕ್ತೇವಲ್ಲ ಅದೆಲ್ಲ ಸ್ವೀಟ್ ಅಲ್ಲ, ಹಾಗೆ ಯಾವ ಸಹ ಬೆಲ್ಲ ಎಲ್ಲ ಹಾಕ್ತೇವೆ. ಆಯ್ತು, ಇಷ್ಟು ಸಾಕು. ಇದು ಈಗ ಹಾಕಿ ಬಿಡುವ. ಕಸ್ಕಸ ಒಂದು ಸ್ಪೂನ್ ಅಷ್ಟು ಹಾಕಿಬಿಡಿ, 1 ಸ್ಪೂನ್ ಅಷ್ಟು ಹಾಕಿಬಿಡಿ. ಇದು ಚಪ್ಪೆ ಆಗುವ ಮುಂಚೆನೆ ಇದೊಂದು ನಾವು ಲಡ್ಡು ಮಾಡಬೇಕು. ಇದು ಚಪ್ಪೆ ಆದ್ಮೇಲೆ ಲಡ್ಡು ಮಾಡಲಿಕ್ಕೆ ಕರೆಕ್ಟ್ ಆಗಲ್ಲ. ಇದು ನೋಡಿ ಇದೆಲ್ಲ ಮಿಕ್ಸ್ ಮಾಡಬೇಕು. ಈಗ 1 ಸ್ಪೂನ್ ಇಟ್ಕೊಳ್ಳಿ, ಮತ್ತೆ ಮಿಕ್ಸ್ ಮಾಡಿ, ಕೈ ಬಿಸಿ ಆಗ್ತದಲ್ಲ. ಮತ್ತೆ ಖರ್ಜೂರ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಅಂಟು ಬರ್ತದೆ, ಹಾಕುವವರು ಹಾಕ್ಬೋದು. ಅವೆಲ್ಲ ಒಳ್ಳೆದಿದು ಹೀಗೆ ರೌಂಡು ಲಡ್ಡು ಒಳ್ಳೆದಾಗ್ತದೆ. ನಮಗೆ ಇದಕ್ಕಿಷ್ಟು ಸಾಕು. ಇದನ್ನೀಗ ನಾವು ನೋಡಿ ತುಪ್ಪ ಉಂಟಲ್ಲ, ಸ್ವಲ್ಪ ಕೈಗೆ ಹಾಕುವ. ಕೈಗೆ ಹಾಕಿ, ಜಾಸ್ತಿ ಬೇಡವ, ಇಲ್ಲಿ ಹಾಕುವ. ಅದು ನೋಡಿ, ಇದು ಹೀಗೆ ಇಟ್ಕೊಂಡು ದೊಡ್ಡ ದೊಡ್ಡ ಲಡ್ಡು ಮಾಡ್ತಾ ಇಲ್ಲ ನಾನು, ಸಣ್ಣದು. ಯಾಕೆಂದ್ರೆ ದಿನಕ್ಕೆ ಒಂದೊಂದೇ ಕೊಂಡುದಲ್ಲ, ಅವನಿಗೆ ಇಷ್ಟು ಸಣ್ಣದೇ ದೊಡ್ಡದು ಅವನ ಬಾಯಿಗೆ ಆಗ್ತದೆ. ನಾನು ಸಣ್ಣ ಸಣ್ಣ ಮಾಡ್ತಿದ್ದೇನೆ ಲಡ್ಡು. ದೊಡ್ಡದು ಮಾಡುವವರು ಮಾಡ್ಬೋದು. ಇದು ಇಷ್ಟು ಸಣ್ಣದೇ ಅವನ ಬಾಯಿಗೆ ಫುಲ್ ಆಗ್ತದೆ, ಅದಕ್ಕೆ ನಾನು ಸಣ್ಣದು ಮಾಡ್ತಾ ಇದ್ದೇನೆ. ಆಯ್ತು, ಅಷ್ಟೇ. ನೋಡಿ ವೀಕ್ಷಕರೇ, ಫೈನಲಿ ನೋಡಿ ನಾನು ಇಷ್ಟು ಲಡ್ಡು ಮಾಡಿದೆ. ಲಡ್ಡು ಮಾಡಿ ಸಾಕಾಯ್ತು ಮಾರೆ. ಹಾಗೆ ನೋಡಿ, ಇದು ಬಾರಿ ಲಡ್ಡು ಮಾತ್ರ ಟೇಸ್ಟ್ ಉಂಟು, ಹೇಳುದೇ ಬೇಡ. ನಾನು ಆವಾಗ ಮಾಡುವಾಗನೇ ತಿಂದೆ. ತಿನ್ನುವಾಗ ನೋಡಿ ಕರುಂ ಆಗ್ತದೆ. ಒಂದು ತಿನ್ನುವಾಗ ಭಾರಿ ಖುಷಿ ಆಗ್ತದೆ, ಮಜಾ ಆಗ್ತದೆ. ಇದನ್ನು ಒಂದೊಂದೇ ಇನ್ನು ಮಕ್ಕಳಿಗೆ ಬೆಳಿಗ್ಗೆ ಕೊಟ್ಟರೆ ಆಯ್ತು. ಇದನ್ನು ಫ್ರಿಜ್ಜಲ್ಲಿ ಡಬ್ಬದಲ್ಲಿ ಇಡಬೇಕು, ಮತ್ತೆ ಫ್ರಿಜ್ಜಲ್ಲಿ ಇಟ್ಟರೆ ಸ್ವಲ್ಪ ಗಟ್ಟಿ ಆಗ್ತದೆ. ಈಗ ಸ್ವಲ್ಪ ಸ್ಮೂತ್ ಉಂಟು. ಮತ್ತೆಲ್ಲ ನಿಮ್ಗೆಲ್ಲ ಮಕ್ಕಳಿಗೆಲ್ಲ ಬೆಳಿಗ್ಗೆ ಕೊಡ್ತೀರಲ್ಲ, ಆಗ ಹೊರಗಿಟ್ಟು ಸ್ವಲ್ಪ ಕೋಲ್ಡ್ ಹೋದಾದ್ಮೇಲೆ ಮಕ್ಕಳಿಗೆ ಕೊಡಿ. ಹಾಗೆಲ್ಲ ಇದು ಬೇಡ, ಬಾಯಿ ಒಳ್ಳೆಯದಾಗ್ತದೆ. ಹಾಗೆ ನಿಮಗೆ ನಂದು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಂದು ಈ ವಿಡಿಯೋವನ್ನು ಮುಗಿಸ್ತಿದ್ದೇನೆ. ಜೈ ಶ್ರೀರಾಮ್.